ಧರ್ಮೋ ರಕ್ಷತಿ ರಕ್ಷಿತಃ. ಕೋಟಿ ಸವಾಲಿಗೆ ಒಂದೇ ಉತ್ತರ, ಹಿಂದೂ ಭಾವದ ಜಾಗರಣ. ನಮಸ್ಕಾರ ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಶ್ರೀ ಗೋಪಾಲ್ ಕುಲಕರ್ಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಿಂದೂ ಸಮ್ಮೇಳನ ಸಂಚಲನಾ ಸಮಿತಿ, ಶಿವಗಿರಿ ಭಾಗ, ವಿಜಯಪುರ. ತಾವು ಈ ವಿಡಿಯೋದಲ್ಲಿ ವಿಜಯಪುರದಲ್ಲಿ ನಡೆದಂತಹ ವೈಭವದ ಶೋಭಾಯಾತ್ರೆ, ಹಿಂದೂ ಸಮ್ಮೇಳನದ ಶೋಭಾಯಾತ್ರೆ ಕಾರ್ಯಕ್ರಮದ ವಿಡಿಯೋವನ್ನು ತಾವಿಲ್ಲಿ ನೋಡ್ತಾ ಇದ್ದೀರಿ. ದೇವತೆಗಳು ಅವತರಿಸಿ ನಡೆದಾಡಿದ ಪುಣ್ಯಭೂಮಿ ಭಾರತ. ತ್ಯಾಗ ಮತ್ತು ಸೇವೆಗಳು ಈ ನೆಲದ ಮೂಲ ಗುಣ. ವಿಶ್ವದೆಲ್ಲೆಡೆ ಜ್ಞಾನವನ್ನು ಪಸರಿಸಿ ವಿಶ್ವಗುರುವಾಗಿ ವಸುದೈವ ಕುಟುಂಬಕಂ ಎಂಬ ಭಾವನೆಗೆ ಸಾರ್ಥಕತೆ ತರುತ್ತದೆ. ಸಾವಿರಾರು ವರ್ಷಗಳ ಸಂಘರ್ಷದ ನಂತರವೂ ಹಿಂದೂ ಧರ್ಮ, ಹಿಂದೂ ಸಂಸ್ಕೃತಿ ಮತ್ತು ಹಿಂದೂ ಸಮಾಜ ಅವಿನಾಶಿಯಾಗಿ ಎದ್ದು ನಿಂತಿದೆ. ಒಂದೇ ನಗರದಲ್ಲಿ ವಿವಿಧ ಆಚಾರ ವಿಚಾರ ನಂಬಿಕೆಗಳು ಇದ್ದರೂ ಸುಖ ಶಾಂತಿಯಿಂದ ಒಂದು ಕುಟುಂಬದಂತೆ ಸಮರಸ ಜೀವನ ನಡೆಸುತ್ತಾ ಜೀವನದಲ್ಲಿ ತ್ಯಾಗ ಸಮರ್ಪಣೆ ಮಾಡಿದ್ದನ್ನು ಕಾಣುತ್ತಿದ್ದೇವೆ. ಸಮಾಜದಲ್ಲಿರುವ ದುಷ್ಟಶಕ್ತಿಯನ್ನು ನಿಗ್ರಹಿಸಿ ಸಜ್ಜನ ಶಕ್ತಿಯ ಬಲ ಹೆಚ್ಚಿಸಲು ನಮ್ಮ ನಗರ, ಎಲ್ಲ ನಗರಗಳಲ್ಲೂ ಹಿಂದೂ ಸಮ್ಮೇಳನ ಎಂಬ ಹೆಸರಿನಲ್ಲಿ ಪ್ರತಿಯೊಬ್ಬರೂ ಒಂದೆಡೆ ಸೇರಿ ಸಾಮಾಜಿಕ ಚಿಂತನೆ, ಸಹಬಾಳ್ವೆಯ ಭಾವನೆ ಪ್ರಕಟಿಸುವ ವೈಭವದ ಕಾರ್ಯಕ್ರಮ ಆಚರಿಸೋಣ. ನಗರದಲ್ಲಿರುವ ಎಲ್ಲ ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ ಸಂಘ ಸಂಸ್ಥೆಗಳು ಹಾಗೂ ಎಲ್ಲ ಓಣಿಯ ಪ್ರತಿ ವ್ಯಕ್ತಿಯೂ ಹಿಂದೂ ಸಂಗಮದ ಹೆಸರಿನಲ್ಲಿ ಒಂದಾಗೋಣ. ಹಿಂದೂ ಕೌಟುಂಬಿಕ ಮೌಲ್ಯಗಳು ಪುನರುಜ್ಜೀವನ, ಸಾಮಾಜಿಕ ಸಾಮರಸ್ಯದ ಭಾವ, ಜಾಗೃತಿ, ಪರಿಸರದ ಸಂರಕ್ಷಣೆಯ ಕಾಳಜಿ, ಸ್ವದೇಶಿ ಜೀವನ ಶೈಲಿಯ ಅಳವಡಿಕೆ ಮತ್ತು ನಾಗರಿಕ ಕರ್ತವ್ಯದ ಪಾಲನೆಯ ಸಂಕಲ್ಪ ಸಾಮೂಹಿಕವಾಗಿ ದೃಢಗೊಳಿಸೋಣ.
ಸಾಮರಸ್ಯ. ಜಾತಿ ಭೇದಗಳ ದೂರ ಸರಿಸೋಣ, ಸಮರಸ ಸಮಾಜವನ್ನು ರಚಿಸೋಣ. ಸ್ವದೇಶಿ ಭಾವ, ಸ್ವದೇಶಿ ಉಡುಗೆ ತೊಡುಗೆ, ಸ್ವಾವಲಂಬಿ ಭಾರತಕ್ಕೆ ನಮ್ಮ ಕೊಡುಗೆ. ನಾಗರಿಕ ಕರ್ತವ್ಯ, ಸಾರ್ವಜನಿಕ ನಿಯಮ ಪಾಲನೆ ನಮ್ಮ ಸಹಜ ಸ್ವಭಾವವಾಗಲಿ. ಕುಟುಂಬ ಪ್ರಬೋಧನ, ಕುಟುಂಬದ ಸಂಸ್ಕಾರ ಬಲಪಡಿಸೋಣ, ಸುಂದರ ಭಾರತ ಕಟ್ಟೋಣ. ಪ್ರಕೃತಿ ಮಾತೆಯ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಿಗೆ ಮತ್ತು ತಮಗೆಲ್ಲರಿಗೂ ನಮಸ್ಕಾರಗಳು.
ಶಿವಗಿರಿ ವಿಭಾಗದ ಹಿಂದೂ ಸಮಾವೇಶ ಕಾರ್ಯಕ್ರಮ ಈಗಾಗಲೇ ನಿಮ್ಮನ್ನೆಲ್ಲ ಕುರಿತು ನಮ್ಮ ಹಿರಿಯರಾದಂಥ ರಘುನಂದನ್ ಅವರು ಮತ್ತು ಉಳಿದ ಎಲ್ಲ ಅತಿಥಿಗಳು ಮಾತನಾಡಿದ್ದಾರೆ. ನಿಮ್ಮದು ಇದು ಶಿವಗಿರಿ ವಿಭಾಗ. ಆ ಶಿವನ ಪರಿವಾರ ಹೆಂಗಿರ್ತದಲ್ಲ ನೋಡ್ರಿ, ಅದು ಶಿವನ ಪರಿವಾರ ಹೆಂಗೈತಿ ಅಂದರೆ, ಶಿವನ ವಾಹನ ನಂದಿ, ಪಾರ್ವತಿ ವಾಹನ ಸಿಂಹ. ಅವೆರಡಕ್ಕೂ ಹೊಂದಾಣಿಕೆ ಇಲ್ಲ, ಆದರೂ ಒಂದೇ ಮನೆಯಾಗದ. ಆನಂತರ ಗಣಪತಿ ವಾಹನ ಇಲಿ, ಷಣ್ಮುಖನ ವಾಹನ ನವಿಲು, ಶಿವನ ಕೊರಳಲ್ಲಿ ಹಾವದ. ಇವಕ್ಕೆ ಯಾವಕ್ಕೂ ಒಂದಕ್ಕೊಂದು ಆಗುವುದಿಲ್ಲ, ಆದರೂ ಒಂದೇ ಮನೆಯಲ್ಲದ. ಇಲಿಯನ್ನು ಹಾವು ತಿಂತದ, ಹಾವನ್ನು ನವಿಲು ತಿಂತದ, ಆದರೂ ಒಂದೇ ಮನೆಯಲ್ಲಿ ಅದ. ಇದು ಎದಕ್ಕೆ ಹೀಗೆ ಅಂತಂದ್ರೆ, ನಮ್ಮೆಲ್ಲರೂ ಬೇರೆ ಬೇರೆ ಸ್ವಭಾವಗಳಿರ್ತವೆ. ಒಬ್ಬರ ಸ್ವಭಾವದಂತೆ ಇನ್ನೊಬ್ಬರದಿರೋದಿಲ್ಲ. ಆದರೂ ನಾವೆಲ್ಲರೂ ಒಂದು ಅನ್ನುವಂಥ ಭಾವ ಬರಬೇಕಂತ ಹೇಳಿನೇ ಶಿವನ ಪರಿವಾರವನ್ನು ಹಂಗೆ ತೋರಿಸಿದ್ರು. ಎಲ್ಲರೂ ಒಂದೇ ರೀತಿ ಆಗೋಕ್ಕಾಗೋದಿಲ್ಲ. ಎಲ್ಲರೂ ಕೆಂಪಗೆ ಇರಬೇಕು, ಅಥವಾ ಎಲ್ಲರೂ ಇಷ್ಟ ಎತ್ತರ ಇರಬೇಕು, ಎಲ್ಲರೂ ಶ್ರೀಮಂತರೇ ಇರಬೇಕು, ಬಡವರು ಯಾರೂ ಇರಬಾರ್ದು, ಹಿಂಗಿಲ್ಲ. ಈ ಸೃಷ್ಟಿಯಲ್ಲಿ ವೈವಿಧ್ಯತೆ ಇರುವುದನ್ನೇ. ಅದರ ಮಧ್ಯದಲ್ಲಿ ನಾವೆಲ್ಲರೂ ಒಂದು ಅನ್ನುವಂಥ ಭಾವ ಬಂತು ಅಂದರೆ ಅದಕ್ಕೆ ಹಿಂದೂ ಸಮಾವೇಶ ಅಂತ ಕರೆಯೋದು. ಮತ್ತು ಶಿವನ ನೋಡ್ರಿ, ಅದು ಇನ್ನೊಂದು ಏನು ಸಂದೇಶ ಅಂದರೆ, ಸಮುದ್ರ ಮಂಥನ ನಡೀತಲ್ಲ, ಅವಾಗ ವಿಷ ಹುಟ್ಟುಕೊಂಡಿತು, ವಿಷ ಬಂತು. ಆ ವಿಷ ಬಹಳ ಭಯಾನಕ ಇತ್ತು. ಹೊರಗಡೆ ಜಗತ್ತಿನಲ್ಲಿ ಬಂತು ಅಂದರೆ ಜಗತ್ತೆಲ್ಲ ನಾಶ ಆಗ್ತಿತ್ತು. ಇನ್ನು ಅದನ್ನು ಯಾರು ತೆಗೆದುಕೊಳ್ತಾರೋ ತೆಗೆದುಕೊಂಡವರು ನಾಶ ಆಗ್ತಾರೆ. ಅದಕ್ಕೆ ಶಿವ ಏನು ಮಾಡಿದ, ವಿಷವನ್ನು ಕುಡಿದ. ಪಾರ್ವತಿ ಇದ್ದಳಲ್ಲ, ಆಕೆ ನೋಡಿದಳು ಶಿವ ವಿಷ ಕುಡಿದದ್ದನ್ನು. ಇನ್ನು ಹೀಗೆ ಬಿಟ್ಟರೆ ಈತನ ಶಿವ ಹೊಟ್ಟೆಯಲ್ಲಿ ಹೋಗ್ತದೆ ವಿಷ ಅಂತ ತಿಳಿದು ಆಕೆ ಕಂಠದಲ್ಲಿ ಕೈ ಹಾಕಿ ವಿಷವನ್ನು ಕಂಠದಲ್ಲಿ ನಿಲ್ಲಿಸಿದಳು. ನೀಲಕಂಠ ಅಂತ ಅದ ಶಿವ. ಹಾಗೆ ಸಮಾಜದಲ್ಲಿನೂ ಹೇಗಿರ್ತದೆ ಅಂತಂದ್ರೆ, ಈ ಜೀವನದಲ್ಲಿ ವಿಷಾಣು ಇರ್ತದೆ, ಅಮೃತನೂ ಇರ್ತದೆ. ವಿಷವನ್ನು ನಾವು ಕುಡಿದೀವಿ ಅಂತಂದ್ರೆ, ಹೊಟ್ಯಾಗ ಹಾಕ್ಕೊಂಡ್ವಿ ಅಂದರೆ, ತಲೆಯಾಗ ಹಾಕ್ಕೊಂಡ್ವಿ ಅಂದರೆ ನಾವು ನಾಶ ಆಗ್ತೀವಿ. ಹೊರಗೆ ಸಮಾಜದಲ್ಲಿ ಹಾಕಿದ್ವಿ ಅಂದರೆ ಸಮಾಜ ನಾಶ ಆಗ್ತದೆ. ಅದಕ್ಕೆ ಏನು ಮಾಡಬೇಕು ಅಂದರೆ, ಕಂಠದಲ್ಲೇ ಹಿಡಿದಿರಬೇಕು. ಕೆಟ್ಟದ್ದು ಏನೇನು ಇರ್ತದಲ್ಲ ಅದನ್ನು ಹೊರಗೆ ಹಾಕಬಾರ್ದು. ಮನೆಯಾಗ ಹಾಕಿದ್ರಿ ಅಂದರೆ ಮನೆ ಕೆಡ್ತಾವೆ, ಸಮಾಜದಾಗ ಹಾಕಿದ್ರಿ ಅಂದರೆ ಸಮಾಜ ಕೆಡ್ತಾವೆ. ಏನು ನೀವೇ ತಲೆ ಒಳಗೆ ಹಾಕ್ಕೊಂಡ್ರಿ ಅಂದರೆ ನೀವು ಕೆಡ್ತೀರಿ. ಅದಕ್ಕೆ ಏನು ಮಾಡೋದು, ನೀಲ ಕಂಠನಂಗೆ ಕಂಠದಲ್ಲೇ ಹಿಡಿದಿರಿಸೋದು. ಅದಕ್ಕೆ ಶಿವ ಅದನ್ನು ಮಾಡ್ಯಾರ. ಹೀಗೆ ನಾವು ಸಮಾಜವನ್ನು ರೂಪಿಸಬೇಕಾಗ್ಯದ. ನಾವೆಲ್ಲರೂ ಒಂದು ಅನ್ನುವಂಥ ಭಾವ ಬರಬೇಕು. ಹೇಗೆ ಇರೋಣ ನಾವು. ಈಗ ನೋಡಿ, ಇವೆಲ್ಲ ಹೂವಿನ ಮಾಲೆ ಅದ. ಇನ್ನೊಂದು ಎಲ್ಲ ಹೂಗಳು ಬೇರೆ ಬೇರೆ ಇರ್ತವೆ. ಪ್ರತಿಯೊಂದು ಹೂವಿಗೆ ತಂದೇ ಆದಂಥ ಸೌಂದರ್ಯ ಅದ. ಆ ಹೂಗಳನ್ನು ಒಂದು ಗೂಡಿಸಿದ್ವಿ ಅಂದರೆ ಅದೊಂದು ಹೂವಿನ ಹಾರ ಆಯಿತು. ಅದಕ್ಕೆ ಮತ್ತೆ ಸೌಂದರ್ಯ ಹೆಚ್ಚಾಯಿತು. ಹಾಗೆ ನಮ್ಮ ಎಲ್ಲ ಜಾತಿ, ಮತ, ಪಂಥ ಇವೆದಾವಲ್ಲ ಎಲ್ಲವೂ, ಇವೆಲ್ಲ ಬಿಡಿ 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 ಹೂ ಇದ್ದಂಗೆ. ಯಾವ ಕೆಂಪು ಹೂ ಅದಾವ,
ಯಾವ ನೀಲಿ ಹೂ ಅದಾವ, ಯಾವ ಹಳದಿ ಅದಾವ, ಬಿಳಿ ಬಣ್ಣದ ಹೂಗಳದಾವ, ಕೇಸರಿ ಬಣ್ಣದ ಹೂಗಳದಾವ, ಹಸಿರು ಬಣ್ಣದ ಹೂಗಳದಾವ. ಎಲ್ಲ ಬಣ್ಣಗಳಿಗೂ ತನ್ನದೇ ಆದಂಥ ವೈಶಿಷ್ಟ್ಯ ಅದ. ಇನ್ನು ಅದನ್ನು ಸಮರಸ ಸಮಭಾವ ಅನ್ನುವಂಥ ದಾರದಲ್ಲಿ ಜೋಡಿಸಿದೀವಿ ಅಂದ್ರೆ ಅವಾಗ ಅದು ವಿಶ್ವಧರ್ಮ ವಿಶ್ವ ಸಮರಸ ಭಾವ ಬರ್ತದೆ. ಎಲ್ಲ ಬಣ್ಣಗಳಿರುವುದು ಅದಕ್ಕೆ, ಎಲ್ಲನೂ ಸೌಂದರ್ಯಕ್ಕಾಗಿಯೇ ಇರುವುದು. ಆದರೆ ಈ ಮನುಷ್ಯ ಹೊರಗೆ ಸಮಾಜದಲ್ಲಂತೂ ಭೇದ ಮಾಡೇ ಮಾಡ್ತಾನೆ, ಆದರೆ ತನ್ನ ಶರೀರದೊಳಗನ ಭೇದ ಮಾಡ್ಕೊಳ್ತಾನೆ. ನೀವು ಹೆಂಗಿರ್ಬೇಕು ಹೇಳ್ರಿ ನೋಡೋಣ. ಬಲಗೈ ಇದು ಭಾಳ ಶ್ರೇಷ್ಠ, ಎಡಗೈ ಕನಿಷ್ಠ. ಬಲಗಾಲ ಶ್ರೇಷ್ಠ, ಎಡಗಾಲ ಕನಿಷ್ಠ. ಒಳಗಡೆ ಬರುವಾಗ ಬಲಗಾಲ ಹಾಕಿ ಬರ್ರಿ ಅಂತಾರೆ, ಮತ್ತು ಎಡಗಾಲ ಏನಿಟ್ಟು ಬರ್ಬೇಕಲ್ಲ. ಆಯ್ತು, ಈಗ ನಾವು ಒಂದು ಹೆಜ್ಜೆ ಬಲಗಾಲ ಹಾಕಿದ್ವಿ, ಮುಂದೆ ಏನು ಒಂದೇ ಗಾಲಿಗೆ ಕುಂಟ್ಕೊಂತ ಹೋಗುದಲ್ಲ, ಎಡಗಾಲ ಒಂದು ಹಾಕಲೇಬೇಕಲ್ಲ. ಆಗ ಎಲ್ಲರೂ ಬೇಕಾಗ್ತಾರೆ. ಇದು ಬಲಗೈ ಅಂತ ಹೇಳಬೇಕಾದ್ರೆ ಎಡಗೈ ಒಂದು ಬೇಕು, ಬಲಗಾಲ ಅಂತ ಹೇಳಬೇಕಾದ್ರೂ ಎಡಗಾಲ ಬೇಕು. ಹಾಗೆ ಶ್ರೀಮಂತರಂತ ಹೇಳಬೇಕಾದ್ರೂ ಸ್ವಲ್ಪ ಬಡವರು ಬೇಕಲ್ಲ. ನೀವು ಚಂದ ಅದರಂತ ಹೇಳಬೇಕಾದ್ರೆ ನಾವು ಚಂದ ಇರ್ಲಾರ್ದವ್ರು ಬೇಕಲ್ಲ. ಎಲ್ಲರೂ ಕೂಡಿದಾಗಲೇ ಇದು ಚಲೋ ಆಗೋದು ವಿಶ್ವ. ಇದನ್ನು ನಮ್ಮ ಋಷಿ ಮುನಿಗಳು ಎಲ್ಲರೂ ಹೇಳಿದರು. ಆದರೆ ಮಧ್ಯದಲ್ಲಿ ಸ್ವಲ್ಪ ಜನ ಹಾಗಷ್ಟು ಹೀಗಷ್ಟು ನೀ ಬೇರೆ ನಾವು ಬೇರೆ ಅಂತ ಹೇಳ್ತಾರಲ್ಲ, ಅದರಿಂದನೇ ಹೀಗಾಗುವುದೆಲ್ಲ. ಯುದ್ಧಗಳು ಎದಕ್ಕೆ ನಡೆದಾವ? ಅಷ್ಟೆಲ್ಲ ಆಟಮ್ ಬಾಂಬ್ಗಳನ್ನು ಎದಕ್ಕೆ ಇಟ್ಕೊಂಡು ಕೂತಾರ? ಅವರೇನು ಹೂ ಬೆಳೆಸೋರು ಅದಾರ ಏನೋ, ಏನಾರೇ ಹಣ್ಣು ಬೆಳೆಯವ್ರು ಅದಾರ ಏನೋ? ತಮಗೆ ಯಾರು ಆಗಿ ಬರುವುದಿಲ್ಲ ಅವ್ರನ್ನ ಮುಗಿಸಾಕ ಆಟಮ್ ಬಾಂಬ್ಗಳನ್ನು ಇಟ್ಕೊಂಡು ಕೂತಾರ. ಎಲ್ಲ ಕಲಿಸೋದು ಎದಕ್ಕೆ ಅಂತಂದ್ರೆ ತಮಗೆ ಯಾರು ಆಗುವುದಿಲ್ಲ ಅವ್ರನ್ನ ಮುಗಿಸಾಕ ಕಲಿಸ್ತಾ ಇದಾರೆ. ಇವ್ರು ಎಂಥವ್ರು ಇರ್ಬೇಕು ಹೇಳ್ರಿ ನೋಡೋಣ. ಈಗ ಮಂದಿರಗಳನ್ನು ಒಡೆದರು, ಕಲೆಯನ್ನು ಹಾಳು ಮಾಡಿ, ಸಾಹಿತ್ಯವನ್ನು ನಾಶ ಮಾಡಿ. ಅದಕ್ಕೆ ಅವರಿಗಂತೂ ಕಲೆಯನ್ನು ಮಂದಿರ ಕಟ್ಟಕ್ಕೆ ಆಗಲಿಲ್ಲ, ಆದರೆ ಇದ್ದ ಮಂದಿರಗಳನ್ನು ಒಡೆದರು. ಇದು ಯಾಕೆ ಈ ಮನಸ್ಥಿತಿ ಬರ್ತೈತಿ ಅಂದ್ರೆ ನಾವು ಎಲ್ಲರನ್ನ ಗೌರವಿಸುವುದಿಲ್ಲ, ಅದಕ್ಕಾಗಿ ಬರ್ತದೆ. ನೋಡ್ರಿ, ನಾವೆಲ್ಲ ಹಿಂದೂಗಳಾದವರು ಅಥವಾ ಹಿಂದೂ ಸಮಾಜ ಅಥವಾ ಹಿಂದೂ ಅನ್ನೋದು ಅದೊಂದು ಹೀಗೆ ಸಂಕುಚಿತ ಅಲ್ಲ. ಇಡೀ ನಮ್ಮ ಭಾರತೀಯರು ಹೆಮ್ಮೆ ಪಡಬೇಕು. ಮೊನ್ನೊಂದು ನಮ್ಮದು ಸಂಭಾಜಿ ಮಹಾರಾಜರದು ಸಿನಿಮಾ ಮಾಡಿದ್ರಲ್ಲ, ನೋಡ್ರಿ ಅವರು ಸಂಭಾಜಿ ಮಹಾರಾಜರು ಹೆಂಗಿದ್ದರು. ಅವರು ಹೇಳ್ತಾರೆ ಔರಂಗಜೇಬನಿಗೆ, ಪಾಪ ಇವರು ಸಂಭಾಜಿ ಮಹಾರಾಜರಿಗೆ ಎಲ್ಲ ರೀತಿ ಶಿಕ್ಷೆ ಕೊಡ್ತಿದ್ದ ಔರಂಗಜೇಬ. ಮೈ ಮೇಲಿನ ಚರ್ಮ ತೆಗೆದು ಉಪ್ಪಿನ ನೀರು ಹಾಕಿ ಉಪ್ಪು ಹಾಕಿ ಎಲ್ಲ ಶಿಕ್ಷೆ, ಕೈಯ ಎಲ್ಲ ಉಗುರುಗಳನ್ನು ಕಿತ್ತರು, ನಾಲ್ಗೆ ಕತ್ತರಿಸಿದರು, ಕಣ್ಣು ತೆಗೆದರು. ಅಷ್ಟೆಲ್ಲ ಮಾಡಿದ ಬಳಿಕ ಔರಂಗಜೇಬ್ ಹೇಳಿದಂತೆ, हमारे तरफ आ जाओ, जिंदगी बदलेगी, सिर्फ धर्म बदलना पड़ेगा. ನಮ್ಮ ಜೊತೆಗೆ ಬಾ, ನಿನ್ನ ಜೀವನ ಬದಲಾಗ್ತೈತಿ. ಆದರೆ ಇಷ್ಟೇ ಮಾಡಬೇಕು, ಏನು ಅಂದರೆ ನಿನ್ನ ಧರ್ಮವನ್ನು ಬದಲಾಯಿಸಬೇಕು. ಅವಾಗ ಭಾರತೀಯನಾದಂಥ ಸಂಭಾಜಿ ಮಹಾರಾಜ ಹೇಳ್ತಾನೆ, ಎಲ್ಲರೂ ಲಕ್ಷ್ಯ ಕೊಡಬೇಕು. ಆತ ಏನು ಹೇಳ್ತಾನೋ ಅಂದರೆ, ಹಮಾರೆ ತರಫ ಆ ಜಾओ, जिंदगी बदलेगी, कोई धर्म बदलने की जरूरत नहीं. ನಮ್ಮ ಜೋಡಿ ಬಾ, ಜೀವನ ಬದಲಾಗ್ತದೆ ಮತ್ತು ಧರ್ಮ ಬದಲು ಮಾಡುವಂಥ ಅವಶ್ಯಕತೆ ಇಲ್ಲ. ನೀ ಯಾವ ಧರ್ಮದಲ್ಲಿ ಇರ್ತೀಯ ಅದೇ ಧರ್ಮದಾಗಿರು, ನೀ ಯಾವ ಪ್ರಾರ್ಥನೆ ಮಾಡ್ತೀಯ ಅದನ್ನೇ ಪ್ರಾರ್ಥನೆ ಮಾಡು. ಆದರೆ ನಮ್ಮ ಜೋಡಿ ಬಾ ಅಂದ್ರೆ ಅದರ ಅರ್ಥ ನೀನು ನಮ್ಮವಾಗಂತಲ್ಲ, ಬರೇ ಸಹಿಷ್ಣುತಾ ಒಂದು ಬರಲಿ, ಎಲ್ಲರೂ ಇರೋಣ ಅಂತನ್ನುವಂಥ ಭಾವ ಬರಲಿ ಸಾಕು. ಅವಾಗ ನೋಡು ಜೀವನ ಹೇಗಾಗ್ತೈತಿ, ಧರ್ಮಮಯ ಆಗ್ತದ ಅಂತ ಹೇಳಿದ್ರೆ ನೋಡ್ರಿ ಅದು ಹೇಗಿರ್ಬೇಕು. ಆತ ಕೊನೆ ಕ್ಷಣದವರೆಗೂ ಧರ್ಮವನ್ನು ಬಿಡಲಿಲ್ಲ.
ಇನ್ನು ಅವರಿಗೆ ಧರ್ಮವನ್ನು ಬದಲಾಯಿಸೋರಿಗೇ ಅಷ್ಟು ಧೈರ್ಯ ಇರ್ತೈತಿ ಅಂತಂದ್ರೆ ಇವರು ಜನ್ಮತಃನೇ ಧರ್ಮವನ್ನು ಪಾಲಿಸುವಂಥವ್ರಿಗೆ ಎಷ್ಟು ಧೈರ್ಯ ಇರಬೇಡ ಇವರಿಗೆ. ಅವ್ರನ್ನ ಬದಲಾಯಿಸಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವೆಲ್ಲ ಒಂದಿಷ್ಟು ಅರಿತುಕೊಂಡು ನಮ್ಮ ಆಚರಣೆಗಳನ್ನೆಲ್ಲ ಪಾಲಿಸಬೇಕು, ಕಲಿಬೇಕು ಅನ್ನೋದಕ್ಕಾಗಿಯೇ ಇವತ್ತೆಲ್ಲ ಈ ಕಾರ್ಯಕ್ರಮವನ್ನು ನೀವು ಶಿವಗಿರಿ ವಿಭಾಗದವರು ಮಾಡಿದ್ರಿ. ಬಹಳ ಒಳ್ಳೆಯ ಆಯೋಜನೆಯನ್ನು ಮಾಡಿರಿ. ಮತ್ತು ಈಗಾಗಲೇ ನಮ್ಮೆಲ್ಲ ಹಿರಿಯರು ಹೇಳಿದ ಹಾಗೆ ನಮ್ಮ ಅಮ್ಮವರು ಹೇಳಿದರು ಪರಿಸರ ರಕ್ಷಣೆ ಕುರಿತು. ಪರಿಸರದ ಬಗ್ಗೆ ಬಹಳ ಕಾಳಜಿ ವಹಿಸಬೇಕು. ನಾವೆಲ್ಲ ಈಗ ಬೇಸಿಗೆಯಲ್ಲಿ AC ಹಚ್ತೀವಲ್ಲ, AC ಹಚ್ಚಿದ್ದೀವಿ, ಭಾಳ ಚಲೋ ಆಯಿತು, ನಮ್ಮ ಮನೆ ತಂಪಾಯಿತು ಅಂತ ಇಟ್ಕೊಂಡಿವಿ. ಅದು AC ಅಂದರೆ ಏನು, ಏರ್ ಕೂಲರ್ ಅಂತ ಹಚ್ಚಿವಲ್ಲ. AC ಅಂದರೆ ಇದು ಡಬ್ಬಿ ಏರ್ ಕೂಲರ್, ಇದು ಕೂಲರ್ ಅಲ್ಲ, ಅದು ಆ್ಯಂಟಿ ಕೂಲರ್. AC ಅಂದರೆ ಆ್ಯಂಟಿ ಕೂಲರ್. ಅದು ನಮ್ಮ ಮನೆಗೇನೋ ತಂಪು ಮಾಡ್ತದೆ, ಇನ್ನೊಬ್ಬರ ಮನೆ ಬಿಸಿ ಮಾಡ್ತದೆ. ಮುಂದೆ ಅವರು ಒಂದು AC ಹಚ್ತಾರೆ, ಅವ್ರ ಮನ್ಯಾಗ ತಂಪಾಗ್ತದೆ, ನಮ್ಮ ಮನೆ ಬಿಸಿ ಆಗ್ತದೆ. ಆ್ಯಂಟಿ ಕೂಲರ್ ಅದು ತಂಪಿಗೇನೆ ವಿರುದ್ಧವಾದದ್ದು. ಆದರೆ ಒಂದು ಗಿಡ ಹಚ್ಚಿದೀವಿ ಅಂದ್ರೆ ಅದು ಈಗಲೂ ತಂಪು ಮಾಡ್ತದೆ ಮತ್ತು ಮುಂದೆ ನಮ್ಮ ಭವಿಷ್ಯವನ್ನು ತಂಪು ಮಾಡ್ತದೆ. ನಿಜವಾದ AC ಅಂದರೆ ಗಿಡ. ಟ್ರೀ ಗಿಡ ಏನದಲ್ಲ ಅದು AC. ಆದ್ದರಿಂದ ನಾವು ಗಿಡಗಳನ್ನು ರಕ್ಷಣೆ ಮಾಡಬೇಕು. ಆನಂತರ ನಮ್ಮ ರಘುನಂದನ್ ಅವರು ಹೇಳಿದರು ನಮ್ಮ ಎಲ್ಲ ಆಚರಣೆಗಳನ್ನು ಅಂದರೆ ಅವು ಎಲ್ಲರಿಗೂ ಒಳ್ಳೆಯದಿರುವಂಥ ಆಚರಣೆಗಳನ್ನೇ ನಾವು ಮಾಡಬೇಕು. ಈಗ ನೋಡ್ರಿ, ಹುಟ್ಟು ಹಬ್ಬ ಕೆಲವರದು ದೀಪ ಆರಿಸೋದದು, ನಮ್ಮದು ದೀಪ ಹಚ್ಚುವುದದು. ನೀವೇ ಆಯ್ಕೆ ಮಾಡಿಕೊಡ್ರಿ. ಅವಕ್ಕೆ ಹುಡುಗರಿಗೆ ನೀವು ಆರಿಸೋದು ಕಲಿಸಿದ್ರಿ ಅಂದ್ರೆ ಅವು ಇನ್ನೊಬ್ಬರ ಮನೆ ದೀಪ ಆರಿಸೋದನ್ನೇ ಕೆಲಸ ಮಾಡ್ತಾವೆ. ಆರಿಸೋದು ನಮ್ಮದಲ್ಲ, ಹಚ್ಚುವುದು ನಮ್ಮದು. ಕತ್ತರಿಸೋದು ನಮ್ಮದಲ್ಲ, ಕೂಡಿಸೋದು ನಮ್ಮದು. ಕೆಡಿಸೋದು ನಮ್ಮದಲ್ಲ, ಸುಧಾರಿಸುವುದು ನಮ್ಮದು ಅನ್ನುವಂಥ ಭಾವ ಬರಬೇಕು. ಈಗ ನೋಡ್ರಿ, ಅದು ಜನವರಿ 1 ಹೊಸ ವರ್ಷ. ಅದಕ್ಕೆ ಏನೂ ಸಂಬಂಧ ಇಲ್ಲ ಹೊಸ ವರ್ಷಕ್ಕೆ. ಸೃಷ್ಟಿಯಲ್ಲಿ ಏನರ ಬದಲಾಗಬೇಕಲ್ಲ ಹೊಸ ವರ್ಷ ಅಂದರೆ. ಈಗ ಸಂಕ್ರಾಂತಿ ನೋಡ್ರಿ, ಸಂಕ್ರಾಂತಿ ಬಂತು, ಸೂರ್ಯ ದಕ್ಷಿಣಕ್ಕಿದ್ದವ ಉತ್ತರಕ್ಕೆ ಬಂದ. ವಾತಾವರಣದಲ್ಲಿ ಬದಲಾವಣೆ ಆಯಿತು. ಯುಗಾದಿ ಹೊಸ ವರ್ಷ ಅದ, ಪ್ರಕೃತಿಯಲ್ಲಿ ಬದಲಾವಣೆ ಆಗ್ತದೆ. ಜನವರಿ 1 ಹೊಸ ವರ್ಷ ಅಂದರೆ ಅವ್ರಿಗೆ ಕೆಲವರಿಗಿರ್ಬೋದು ಹೊಸ ವರ್ಷ ಅದು, ಆದರೆ ಇಡೀ ವಿಶ್ವಕ್ಕಲ್ಲ. ಆದರೆ ನಮ್ಮ ಸಂಕ್ರಾಂತಿ, ಯುಗಾದಿ ಇವು ಎಲ್ಲರಿಗೂ ಹೊಸ ವರ್ಷ, ಸೃಷ್ಟಿಯಲ್ಲಿ ಹೊಸ ವರ್ಷ. ಆದ್ದರಿಂದ ಈಗ ನಾಳೆ ಬರುವಂಥ ಯುಗಾದಿಗೆ, ಮುಂದೆ ಬರುವಂಥ ಯುಗಾದಿಗೆ ಅವಾಗೆಲ್ಲರೂ ಹೇಳಬೇಕು ಯುಗಾದಿ ಹಬ್ಬದ ಶುಭಾಶಯಗಳು ಅಂತ, ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಅಂತ. ಅದು ನಮ್ಮ ನಿಜವಾದ ಹೊಸ ವರ್ಷ. ಸಂಕ್ರಾಂತಿ ನಮ್ಮ ಸೌರಮಾನ ಪದ್ಧತಿ ಪ್ರಕಾರ ಸಂಕ್ರಾಂತಿ ಹೊಸ ವರ್ಷ, ಚಾಂದ್ರಮಾನ ಪದ್ಧತಿ ಪ್ರಕಾರ ಯುಗಾದಿ ಹೊಸ ವರ್ಷ. ಹಾಗೆ ನಾವು ಎಲ್ಲ ನಮ್ಮ ಆಚರಣೆಗಳನ್ನು ಮಾಡಬೇಕು ಅಂತ ಹೇಳಿದರು. ನಮಗೆಲ್ಲರಿಗೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನಮ್ಮ ಎಲ್ಲ ಆಚರಣೆಗಳನ್ನು ಮಾಡೋಣ. ನಾವೆಲ್ಲರೂ ಒಂದಾಗಿರೋಣ, ಒಂದು ಅನ್ನುವಂಥ ಭಾವನೆಯಿಂದಿರೋಣ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಪೂಜ್ಯ ಸ್ವಾಮೀಜಿ ಅವರಿಗೆ ಅನಂತ ಪ್ರಣಾಮಗಳು.